ಮಯೂರಿ, ಅದೇನು ಅಂತ ಹೇಳಮ್ಮ. ಚಿಕ್ಕೇಜಮಾನ್ರೆ, ನನ್ನನ್ನು ಕ್ಷಮಿಸಿ. ಇವ್ರ ಮುಂದೆ ನಾನೀಗ ಸತ್ಯ ಹೇಳ್ಬಿಡ್ತೀನಿ. ಯಜಮಾನ್ರೆ, ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ನಾನು ಗರ್ಭಿಣಿ ಅಲ್ಲ. ಆಹಾ, ಗರ್ಭಿಣಿ ಅಲ್ಲ ಇವಳು. ಏನಮ್ಮ ಹೇಳ್ತಿದ್ಯಾ? ಈ ರೀತಿ ತಮಾಷೆ ಮಾಡುವಂತ ತಾರಕ್ ಹೇಳ್ಕೊಟ್ನಾ? ಎಲ್ಲಿದ್ದಾನೆ ಕರಿ ಅವನ? ಇಂಥ ವಿಷಯದಲ್ಲೆಲ್ಲ ತಮಾಷೆ ಮಾಡಿದ್ರೆ ನಂಗೆ ಕೋಪ ಬರುತ್ತೆ ಅಷ್ಟೇ. ಇಲ್ಲ ಯಜಮಾನ್ರೆ, ನಾನು ತಮಾಷೆ ಮಾಡ್ತಿಲ್ಲ, ಸತ್ಯನೇ ಹೇಳ್ತಿರೋದು. ನಾವು ಹೊರಗಡೆ ಹೋಗಿ ಬಂದಮೇಲೆ ಸಮಂತಾ ಮೇಡಮ್ ಅವರು ನಾನು ಗರ್ಭಿಣಿನೇ ಅನ್ನೋ ಹಾಗೆ ಮಾತಾಡಿದ್ರು. ಅದಕ್ಕೆ ಎಲ್ಲರೂ ನನಗೆ ಆರೈಕೆ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಚಿಕ್ಕೇಜಮಾನ್ರು ಇದನ್ನೆಲ್ಲ ನೋಡಿ ಸ್ವಲ್ಪ ದಿವಸ ಇದೆಲ್ಲ ಹೀಗೆ ನಡೀಲಿ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ನನಗೆ ವಾಂತಿ ಆಗಿದ್ದನ್ನ ನೋಡಿ ಎಲ್ರೂ ನಾನು ನಿಜವಾಗ್ಲೂ ಗರ್ಭಿಣಿ ಅಂತಾನೆ ನಂಬಿಟ್ರು. ಆದ್ರೆ ಆ ವಾಂತಿ ಆಗಿದ್ದು ಪಿತ್ತದಿಂದ ಅಷ್ಟೇ. ಡಾಕ್ಟ್ರು ಕೂಡ ಇದನ್ನೇ ಹೇಳಿದ್ದು. ಇದನ್ನ ನಿಮ್ಮ ಹತ್ರ ಹೇಳೋಣ ಅಂತ ಬಂದ್ರೆ ಚಿಕ್ಕೇಜಮಾನ್ರು ಆಣೆ ಮಾಡಿಸ್ಕೊಂಡು ನಾನು ಹೇಳೋವರೆಗೂ ನೀನು ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಬಾಯಿ ಮುಚ್ಚಿಸ್ಬಿಟ್ರು. ಆದ್ರೆ ನಿಮ್ ಖುಷಿಗೆ ಮೋಸ ಮಾಡಬಾರ್ದು ಅಂತ ನಾನಿರೋ ಸತ್ಯನೆಲ್ಲ ಹೇಳ್ತಾ ಇದ್ದೀನಿ. ನಾನು ಗರ್ಭಿಣಿ ಅಲ್ಲ. ಹಬ್ಬ, ಈಗ ನನಗೆ ಸಮಾಧಾನ ಆಯ್ತು. ಎಲ್ಲಿ ದರಿದ್ರ ಕೆಲಸದಳು ಮಗು ಹೆತ್ಬಿಡ್ತಾಳು ಅಂತ ಭಯ ಆಗಿತ್ತು. ಥ್ಯಾಂಕ್ ಗಾಡ್. ಏನ್ ಚಂದ್ರು ಸುಮ್ನೆ ಕೂತ್ಬಿಟ್ರಿ? ನಾವು ನಾಟಕ ಆಡ್ತೀವಿ ಅಂತ ಹೇಳ್ತಾ ಇರ್ತೀರಲ್ವಾ? ಈಗ ನಿಮ್ ಮಗ ನೋಡಿ ಎಷ್ಟು ದೊಡ್ಡ ನಾಟಕ ಆಡಿದಾನೆ ಅಂತ. ಈಗ ನೀವೇನ್ ಹೇಳ್ತೀರಾ? ಮಯೂರಿ, ನೀನ್ ಗರ್ಭಿಣಿ ಅಂತ ಹೇಳ್ದಾಗಿಂದ ಮನ್ಸಲ್ಲಿ ಹೇಳ್ಕೊಳಕ್ಕಾಗದೆ ಇರೋಂಥ ಖುಷಿ ಇತ್ತು. ನನ್ ಮನೆಗೊಂದು ಮಗು ಬರುತ್ತೆ, ಆ ಮಗುವಿಂದ ಕಳ್ಕೊಂಡಿರೋ ನಗು ಎಲ್ಲ ವಾಪಸ್ ಬರುತ್ತೆ. ಏನೇನೋ ಕನಸು ಕಟ್ಕೊಂಡಿದ್ದೆ. ಆದ್ರೆ ಆ ಸಂತೋಷ ಬೇರೂರೋಕ್ ಮುಂಚೆನೆ ನೀನ್ ಗರ್ಭಿಣಿ ಅಲ್ಲ ಅಂತ ಹೇಳಿ ಸಂತೋಷನ ಕಿತ್ಕೊಂಡ್ಬಿಟ್ಟೆ.
ಇದನ್ನ ಹೇಗೆ ಮಾತಾಡ್ಕೊಳ್ಳಿ? ಕ್ಷಮಿಸ್ಬಿಡಿ ಯಜಮಾನ್ರೆ, ನಾನಿದೆ ಕಾರಣ ಅಲ್ಲ. ಚಿಕ್ಕ ಯಜಮಾನ್ರು ಸತ್ಯನ ಮುಚ್ಚಿಡು ಅಂತ ಆಣೆ ಮಾಡಿಸ್ಕೊಂಡ್ರು. ಅವ್ರ ವಿರುದ್ಧವಾಗಿ ನಾನು ಸತ್ಯನ ಹೇಳಿ ನನ್ನ ಮನ್ಸನ್ನ ನಾನು ಹಗುರ ಮಾಡ್ಕೊಂಡಿದ್ದೀನಿ.